ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕುಕ್ಕಿಂಗ್ ರೆಸಿಪಿ. ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲ್ ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಈ ಎಣ್ಣೆ ಬದನೆಕಾಯಿ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದು ಹೇಗೆ ಮಾಡೋದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಬದನೆಕಾಯಿ, ಕೊತ್ತಂಬರಿ, ಆಮೇಲೆ ಶೇಂಗಾ, ಕೊಬ್ಬರಿ ತುರಿ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಇದಿಷ್ಟು ತೊಗೋಬೇಕು. ಆಮೇಲೆ ಸ್ಪೈಸಸ್ಸು ಉಪ್ಪು, ಖಾರ ಪುಡಿ, ಅರಿಶಿನ, ಸಾಂಬಾರು ಪೌಡ್ರು, ಎಣ್ಣೆ. ಈಗ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಒಂದು ಜಾರ್ಗೆ ಕೊಬ್ಬರಿ, ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಅದನ್ನ ಅಂದರೆ ನೀರು ಹಾಕ್ತೇನೆ ಹಂಗೆ ಡ್ರೈ ನೋಡಿ. ಇವಾಗ ಇದು ಮಿಕ್ಸಿ ಆಗಿದೆ. ಇದನ್ನೀಗ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ನೋಡಿ, ಇವಾಗ ತೆಗೆದಿಡ್ತಾ ಇದ್ದೀನಿ. ಈಗ ಇದನ್ನು ಬೌಲ್ಗೆ ತೆಗೆದಿಟ್ಬಿಟ್ಟು ಈಗ ಶೇಂಗಾ ಹಾಕ್ಕೊಳ್ಳೋಣ. ಶೇಂಗಾ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ನೀರು ಹಾಕಿಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಂಡಿರೋದು ಇದು. ಈಗ ಸ್ಟಫಿಂಗಿಗೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಕರಿಬೇವು, ಆಮೇಲೆ ಕೊಬ್ಬರಿ ಏನು ರುಬ್ಕೊಂಡಿದ್ವಲ್ಲ ಡ್ರೈ ಮಾಡಿ ಅದು, ಆಮೇಲೆ ಶೇಂಗಾ ಪುಡಿ, ಹಾಕ್ಕೊಳ್ಳೋಣ ಅಷ್ಟು. ಅದಾದಮೇಲೆ ಸ್ಪೈಸಸ್ ಹಾಕ್ಕೋಬೇಕು. ಉಪ್ಪು, ಖಾರ ಪುಡಿ, ಆಮೇಲೆ ಸಾಂಬಾರು ಪೌಡರು, ಆಮೇಲೆ ಅರಿಶಿಣ, ಎಣ್ಣೆ, ಇದೆಲ್ಲ ಫುಲ್ ಕಲಿಸ್ಕೋಬೇಕು ಸ್ಟಫಿಂಗಿಗೆ. ಇದೆಲ್ಲ ಬದನೆಕಾಯಿಗೆ ಈಗ ಸ್ಪೂನಲ್ಲಿ ಕಲಿಸ್ತಾ ಇದ್ದೀವಿ. ಇದು ಸ್ಪೂನಲ್ಲಿ ಕಲಿಸಿರೋ ಕಂಫರ್ಟಬಲ್ ಅನಿಸಲ್ಲ, ಅದಕ್ಕೋಸ್ಕರ ಮತ್ತೆ ಈಗ ಅದನ್ನ ಕೈಯಲ್ಲಿ ಈಗ ಕಲಿಸ್ತೀವಿ ನೋಡಿ. ಆವಾಗ ನೀಟಾಗಿ ಟೊಮ್ಯಾಟೊ, ಈರುಳ್ಳಿ ಜೊತೆ ಎಲ್ಲ ಉಪ್ಪು, ಖಾರ ಪುಡಿ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ಈ ಸ್ಟಫಿಂಗ್ನಾಗ ಬದನೆಕಾಯಿಗೆ ಹಾಕೋಣ. ನೋಡಿ, 4 ಥರ ಈ ಥರ ಹೋಲ್ ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೋಬೇಕು. ಈ ಥರ ಫಿಲ್ಲಿಂಗ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಚಿಕ್ಕದೇ ತೊಗೊಳ್ಳಿ ಬದನೆಕಾಯಿ, ದೊಡ್ಡದು ಬೇಡ. ಇದೇ ತೊಗೊಳ್ಳಿ ಬದನೆಕಾಯಿ, ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡದಕ್ಕಿಂತ. ನೋಡಿ, ಈ ಥರ ಫಿಲ್ಲಿಂಗ್ ಮಾಡಿ ಇಡ್ತಾಯಿದ್ದೀವಿ ಸೈಡಿಗೆ. ನೋಡಿ, ಇವಾಗ ರೆಡಿಯಾಗಿದೆ ಫಿಲ್ಲಿಂಗ್. ಈಗ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದು ಸ್ಟಫಿಂಗ್ ಮಾಡೋಕ್ಕಿಂತ ತೊಗೊಂಡಿದ್ದಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಕಲಸಿ, ಅಂದರೆ ನಮಗೆ ಎಷ್ಟು ಗಟ್ಟಿ ಬೇಕೋ, ನೀರು ಬೇಕೋ ಅಂತ ನೋಡ್ಕೊಂಡ್ಬಿಟ್ಟು ಹಾಕಿ ಕಲಸಿ ಇಡ್ತಾಯಿದ್ದೀವಿ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ವಿ ನೋಡಿ. ಎಣ್ಣೆ ಕಾದಿದೆ. ಇದಕ್ಕೀಗ ಸ್ಟಫಿಂಗ್ ಮಾಡಿರೋ ಬದನೆಕಾಯಿ ಐತಲ್ಲ, ಅದನ್ನೆಲ್ಲ ಹಾಕಿಡೋಣ. ನೋಡಿ, ಇಷ್ಟು ಕಾದರೆ ಸಾಕು. ಆದಮೇಲೆ ಇದು ಸ್ಟಫಿಂಗಿಂದು ಉಳಿದಿತ್ತಲ್ಲ ಮಸಾಲೆ, ಅದನ್ನೆಲ್ಲ ಹಾಕೋಣ. ಈಗ ಹಾಕಿ ಮತ್ತೆ ನಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು
ಮತ್ತು ಸ್ವಲ್ಪ ನೀರು ಹಾಕ್ಕೋತಿದ್ವಿ. ನೋಡಿ ಇಲ್ಲಿ ಸೈಡಿಗೆಲ್ಲ ಸ್ವಲ್ಪ ಕುದೀತಾ ಇದೆ. ನೋಡಿ ಕುಕ್ಕರಲ್ಲಿ ಮುಚ್ಚೋಣ. ನಾವು ಈಗ ಕುಕ್ಕರಲ್ಲಿ ಮಾಡೋದಾದರೆ 1 ವಿಷಲ್ ಹೊಡ್ಸಿದ್ರೆ ಸಾಕು. ಇವಾಗ 1 ವಿಷಲ್ ಆಗುತ್ತೆ. ಆಗಿದ ತಕ್ಷಣ ಕುಕ್ಕರ್ ಆಫ್ ಮಾಡಿಬಿಡ್ಸಿ. ನೋಡಿ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಮೇಲ್ಗಡೆ ನಿಂತ್ಕೊಂಡಿದೆ. ಇದಕ್ಕೆ ಆದಷ್ಟು ಎಣ್ಣೆ ಜಾಸ್ತಿ ಇದ್ರೇ ಇದು ಟೇಸ್ಟು. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಗೊಜ್ಜಿರುತ್ತಲ್ಲ, ಬೇಕಾದರೆ ನೀವು ಅನ್ನದ ಜೊತೆನೂ ಕಲಿಸ್ಕೊಂಡು ತಿಂತಾ ಇರ್ಬೋದು. ನಾನಿಲ್ಲಿ ರೊಟ್ಟಿ ಜೊತೆ ತೋರಿಸ್ತಾ ಇದ್ದೀನಿ ನಿಮಗೆ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ಕಳಿಸಿ. ಮತ್ತು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.